ಮಾಹಿತಿಗೆ ಕೊಡಿನು ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ರಾಧಾ ಮೋಹನ್ ದಾಸ್ ಭೇಟಿಗೆ ತೆರಳಿದ್ದಾರೆ BY ವಿಜೇಂದ್ರ ಅವರು. ದೆಹಲಿಯಲ್ಲಿ ರಾಧಾ ಮೋಹನ್ ದಾಸ್ ಅವರ ಭೇಟಿಗೆ ತೆರಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಅಮಿತ್ ಶಾ ಹಾಗೆ JP ನಡ್ಡಾ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ವಿಜೇಂದ್ರ ಅವರು. ಯತ್ನಾಳ್ ಬಣದಿಂದ ಬಿಜೆಪಿಗೆ ಆಗ್ತಿರುವಂತ ಮುಜುಗರದ ಬಗ್ಗೆ ಚರ್ಚೆ ಇದು. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಇದು. ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡೋಕೆ ತೆರಳಿದ್ದಾರೆ. ಅದರಲ್ಲೂ ಕೂಡ JP ನಡ್ಡಾ ಇರಬಹುದು, ಅಮಿತ್ ಶಾ ಇವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ BY ವಿಜೇಂದ್ರ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಗೋತಾ, ಬೈ ಎಲೆಕ್ಷನ್ ಅಲ್ಲೂ ಗೋತಾ, ಜೊತೆಗೆ ಒಂದಿಷ್ಟು ಅಸ್ತ್ರಗಳು ಸಿಕ್ಕಿರುವಂತದ್ದು ಕಾಂಗ್ರೆಸ್ ಇಂದ. ಮೂಡ ವಾಲ್ಮೀಕಿ ಒಂದ ಎರಡ ಸರಿಯಾಗಿ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಜೊತೆ ಈಗ ಬಿಜೆಪಿಯಲ್ಲೇ ಬಣ ಬಡಿದಾಟ. ಇದರಿಂದ ಈಗ ಏನಾಗ್ತಾ ಇದೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಅತ್ಯಂತ ಶಿಸ್ತಿನ ಪಕ್ಷ, ಏನೇ ಮಾತಾಡಬೇಕಿದ್ರು ಕೂಡ ಹೈಕಮಾಂಡ್ ಒಪ್ಪಿಗೆ ಬೇಕು, ಮತ್ತೊಂದು ಮಗದೊಂದು ಇವೆಲ್ಲವನ್ನ ಬೆಳೆಸ್ಕೊಂಡು ಬಂದಿರುವಂತ ಇದೇ ಪಕ್ಷ ಈಗ ಮುಜುಗರಕ್ಕೀಡಾಗ್ತಾ ಇದೆ. ನೋಡಿ, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BY ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ರಾಧಾ ಮೋಹನ್ ದಾಸ್ ಅವರೆಲ್ಲ ಆಲ್ರೆಡಿ ಈಗ ಏನ್ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿ ಘಟಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಮುಜುಗರ ಕಾರಣ ಏನು, ಯಾರಿಂದ ಆಗ್ತಾ ಇದೆ, ಏನ್ ಮಾಡಬೇಕಾಗಿತ್ತು ಆದ್ರೆ ಏನ್ ಮಾಡಬೇಕಾಗಿಲ್ಲ, ಸೊ ಆದ್ರೆ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇದೆ ಅಲ್ವಾ. ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾಯಕರನ್ನ ಗುಂಪಾಗಿ 4 ಟೀಮನ್ನ ಮಾಡಿದ್ರು ವಿಜೇಂದ್ರ ಅವರು. ಆ ಟೀಮ್ ಲೆಕ್ಕದಲ್ಲಿ ಹೋಗಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಒಗ್ಗಟ್ಟೇ ಇಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ, ಅದು ಕೂಡ ಸುಳ್ಳಾಗ್ತಾ ಇದೆ. ಹಾಗಾದ್ರೆ 2 ಟೀಮ್ ಆಯಿತು. ಯತ್ನಾಳ್ ಅದು ಕೂಡ ರೆಬಲ್ಸ್, ಹಿಂದೆ ಸಾಕಷ್ಟು ಒಂದಿಷ್ಟು ಕಹಿ ಘಟನೆಗಳನ್ನ ಇಟ್ಕೊಂಡು ರೆಬಲ್ಸ್ ಟೀಮ್ ಅನ್ನ ಮಾಡ್ಕೊಂಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಹಾಗೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಫಸ್ಟ್ ವಿಜಯ್ ಅಲ್ಲಿ ಹೋಗ್ತೀನಿ. ವಿಜಯ್, ಈಗಾಗಲೇ ನೋಡ್ತಾ ಇದ್ವಿ, ವಿಧಾನಸಭೆ ಎಲೆಕ್ಷನ್ ಹೋಯ್ತು, ಇಲ್ಲಿ ಬೈ ಎಲೆಕ್ಷನ್ ಹೋಯ್ತು, ಜೊತೆಗೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡಿತ್ತು. ಆದ್ರೆ ಒಂದಿಷ್ಟು ಅಸ್ತ್ರಗಳು ಸಿಕ್ಕಿರುವಂತದ್ದು ಕಾಂಗ್ರೆಸ್ ಅವರೇ ಕೊಟ್ಬಿಟ್ಟಿದ್ರು. ಮೂಡ ವಾಲ್ಮೀಕಿ ಮತ್ತೊಂದು ಮಗದೊಂದು ಯಾವುದು ಕೂಡ ಪ್ರತಿಭಟನೆ ಅಷ್ಟೊಂದು ಆಗ್ತಾ ಇಲ್ಲ. ಜೊತೆಗೆ ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟ ಮಾಡಕ್ ಹೋದ್ರು. ಆದ್ರೆ ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆಯಾ, ಎಡವಟ್ಟಾಗ್ತಾ ಇದೆಯಾ, ವಿಜೇಂದ್ರ ಅವರು ದೆಹಲಿ ತಲುಪಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಏನ್ ಆಗ್ತಾ ಇದೆ ಅಂತ ನಿಕೇಶ್, ರಾಜ್ಯ ಬಿಜೆಪಿಯಲ್ಲಿ ಪ್ರತಿಪಕ್ಷದಲ್ಲೇ ಕೂಡ ಗೊಂದಲದ ವಾತಾವರಣ ಮೂಡಿರುವಂಥದ್ದು. ಮತ್ತೊಂದು ಕಡೆ ಏನು ಯತ್ನಾಳ್ ಅವರ ತಂಡ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತೊಡಕಾಗಿರುವಂಥದ್ದು. ಇದರ ಬೆನ್ನಲ್ಲೇ ಅದು ಕೇವಲ ನಿನ್ನೆ ಮೊನ್ನೆ ಅಂತಲ್ಲ, ಸುಮಾರು ವರ್ಷಗಳಿಂದ ಇದೇ ರೀತಿ ಯತ್ನಾಳ್ ಅವರು ರೆಬಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ವಿಜೇಂದ್ರಗೆ ತಲೆನೋವಾಗಿರುವಂಥದ್ದು. ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಕೂಡ ಹೈಕಮಾಂಡ್ ಭೇಟಿಯ ಸಮಯದಲ್ಲಿ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಇದರ ಕ್ರಮ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸದನ ಬೇರೆ ಬರ್ತಾ ಇರುವಂಥದ್ದು. ಯಾವುದಾದ್ರೂ ಕೂಡ ಈ ಒಂದು ಏನು ಬಂಡಾಯಕ್ಕೆ ಒಂದು ಅಂತಿಮ ತೆರೆ ಎಳಿಲೇಬೇಕು ಅಂತ ಒತ್ತಡವನ್ನು ಏರಿರುವಂಥದ್ದು. ಅದರ ಭಾಗವಾಗಿ ಈಗ ಹೈಕಮಾಂಡ್ ಭೇಟಿಗೆ ಹೋಗಿರುವಂಥದ್ದು. ಇದೊಂಥರ ಈಗ ಭೇಟಿಯ ಸಂದರ್ಭದಲ್ಲಿ ಯಾವುದೋ ಒಂದು ತೀರ್ಮಾನ ಆಗಲೇಬೇಕು ಅಂತ ಪಟ್ಟ ಹಿಡಿದಿರುವಂಥದ್ದು. ಇದೇ ರೀತಿ ಬಂಡಾಯಕ್ಕೆ ಏನಾದರೂ ಕೂಡ ಹೈಕಮಾಂಡ್ ತೆರೆ ಎಳಿಲ್ಲ ಅಂತಂದ್ರೆ, ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಒಂದು ಖಡಕ್ ಸಂದೇಶವನ್ನ ಕೊಟ್ಟು ಬರುವಂತ ಸಾಧ್ಯತೆ ಇರುವಂಥದ್ದು. ಅದರ ಭಾಗವಾಗಿ ಈಗ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಆಗುವಂಥದ್ದು, ಜೊತೆಗೆ ಅಮಿತ್ ಶಾ ಅವರನ್ನು ಕೂಡ ಸಮಯ ಕೇಳಿರುವಂಥದ್ದು. ಅಂದ್ರೆ ಇದೇ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಲ್ಲ ಅಂದ್ರೆ, ಒಂದು ಯತ್ನಾಳ್ ಅವರು ಕರೆದು ಬುದ್ಧಿ ಹೇಳಬೇಕು, ಇಲ್ಲಾಂದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮುಂದೆ ಇದೇ ಪದೇ ಈ ರೀತಿ ಮಾತಾಡಿದ್ರೆ ರಾಜ್ಯಾಧ್ಯಕ್ಷರ ಕೆಲಸ ಮಾಡೋಕ್ಕೆ ಕಷ್ಟ ಅನ್ನುವಂಥ ಸಂದೇಶವನ್ನ ಕೊಟ್ಟು ಬರುವಂಥ ಸಾಧ್ಯತೆ ಇರುವಂಥದ್ದು. ನೋಡಬೇಕು ವಿಜೇಂದ್ರ ಅವರ ಆಗ್ರಹಕ್ಕೆ ಹೈಕಮಾಂಡ್ ಮಣಿಯುತ್ತಾ, ಅಥವಾ ಒಂದು ವೇಳೆ ಏನಾದರೂ ಕೂಡ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದು ಇದೇ ರೀತಿ ಇದ್ರೆ ಮತ್ತೊಂದು ರೀತಿಯ ಒಂದಷ್ಟು ಆಂತರಿಕ ಜಗಳ ಮತ್ತೊಂದು ತಾರಕಕ್ಕೇರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಈಗ ದೆಹಲಿಯಿಂದ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನಿಷ್ಟು ಮಾಹಿತಿಯನ್ನ ಪಡೆಯೋಣ. ದೆಹಲಿಯಿಂದ ನಮ್ಮ ರಿಪೋರ್ಟರ್ ಆದಂಥ ನಟೇಶ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಸದ್ಯ ಈಗ ರಾಜ್ಯದಲ್ಲಿರುವಂಥ ಬಿಜೆಪಿಯ ಚೆಂಡು ಸೀದಾ ಹೋಗಿ ಈಗ ದೆಹಲಿಗೆ ತಲುಪಿರುವಂಥದ್ದು. ಹೈಕಮಾಂಡ್ ಅಂಗಳದಲ್ಲಿ ಯಾವಾಗ ಡೇಟ್ ಫಿಕ್ಸ್ ಆಗಿರುವಂಥದ್ದು, ಈಗ JP ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಅವರನ್ನು ಕೂಡ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ದಾರೆ. ಸದ್ಯ ಏನಾಗ್ತಾ ಇದೆ ಅಂತ
ನಿಕೇಶ್, ಖಂಡಿತ ಏನು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಏನಿದೆ ಇದೀಗ ರಾಜ್ಯದಲ್ಲಾಯಿತು, ಈಗ ದೆಹಲಿಯ ಅಂಗಳಕ್ಕೆ ಬೀಳ್ತಾ ಇದೆ. ಇದು ಮೊದಲ ಬಾರಿಯಲ್ಲ, ಸಾಕಷ್ಟು ಬಾರಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಬೆಳಗ್ಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಯತ್ನಾಳ್ ಅವರ ಹೇಳಿಕೆಗಳೇನಿದೆ, ಈ ಹೇಳಿಕೆಗಳು ಪಕ್ಷದ ಜೊತೆಗೆ ವೈಯಕ್ತಿಕವಾಗಿ ವಿಜಯೇಂದ್ರ ಅವರಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರವಾಗಿ ಕಳೆದ ಬಾರಿ ಅಂದರೆ ಚುನಾವಣೆಯ ನಂತರದಲ್ಲಿ ಎರಡನೇ ಬಾರಿ ವಿಜಯೇಂದ್ರ ಅವರು ಅಂದರೆ ಉಪಚುನಾವಣೆಯ ಸೋಲಿನ ನಂತರದಲ್ಲಿ ಎರಡನೇ ಬಾರಿ ದೆಹಲಿಗೆ ಆಗಮಿಸ್ತಾ ಇರುವಂಥದ್ದು. ಕಳೆದ ಬಾರಿ ಚುನಾವಣಾ ವಿಚಾರವಾಗಿ ಚುನಾವಣೆಯ ಸೋಲಿನ ಪರಾಮರ್ಶೆಯ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದರು. ಆದರೆ ಇಂದಿನ ಏನು ಹೈಕಮಾಂಡ್ ಭೇಟಿ ಏನಿದೆ, ಈಗಾಗಲೇ ಸಮಯವನ್ನು ಕೂಡ ಕೇಳಿರುವಂಥದ್ದು. JP ನಡ್ಡಾ ಹಾಗೂ ಅಮಿತ್ ಶಾ ಅವರ ಭೇಟಿಗೆ ವಿಜಯೇಂದ್ರ ಅವರು ಸಮಯವನ್ನು ಕೇಳಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಒಂದೇ ವಿಚಾರ, ಅದು ಯತ್ನಾಳ್ ಅವರ ವಿಚಾರ ಆಗಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಯತ್ನಾಳ್ ಅವರ ಹೇಳಿಕೆಗಳೇನಿದೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಒಂದು ತೊಡಕನ್ನು ಕೊಡ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಈ ಒಂದು ವಿಚಾರ ಗಮನಕ್ಕೆ ಬಂದಿದೆ. ಈಗಾಗಲೇ ಕಳೆದ 3-4 ದಿನಗಳ ಹಿಂದೆಯಷ್ಟೇ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ನಿಂದ ಬುಲಾವ್ ಬಂದಿತ್ತು. ಆದರೆ ಸ್ವತಃ ಯತ್ನಾಳ್ ಅವರೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಬುಲಾವ್ ಬಂದಿದೆ ಆದರೆ ನಾನು ಹೋಗಲ್ಲ ಎನ್ನುವಂತಹ ನಿರಾಕರಣೆಯ ಉತ್ತರವನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದು. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ವಿಜಯೇಂದ್ರ ಅವರ ಇಂದಿನ ದೆಹಲಿಯ ಆಗಮನ ಏನಿದೆ ಇದು ಬಿಜೆಪಿ ಹೈಕಮಾಂಡ್ ಜೊತೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತುಕತೆ ಇರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ಈಗ ಪೊಲಿಟಿಕಲ್ ವಿಚಾರದಲ್ಲಿ ಸುದ್ದಿಯಲ್ಲಿಲ್ಲ, ಫಿಲ್ಮ್ ವಿಚಾರದಲ್ಲಿ. ಹಾಗಾದ್ರೆ ಏನಾಗ್ತಾ ಇದೆ? ಡ್ರೋನ್ ಟೆಕ್ನಿಷಿಯನ್ಗೆ ವಂಚನೆ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಜೈದ್ ಖಾನ್ ವಿರುದ್ಧ ಕೇಳಿ ಬರ್ತಾ ಇದೆ. 25 ಲಕ್ಷ ರೂಪಾಯಿದು ಡ್ರೋನ್ ಅನ್ನ ತೆಗೆದುಕೊಂಡಿದ್ರಂತೆ. ಸೊ ಅದು ಯಾರ ವಿಚಾರಕ್ಕೆ? ಇದೇ ಕಲ್ಟ್ ಪಿಕ್ಚರ್ ತೆಗೆಯುವಂತ ವಿಚಾರಕ್ಕೆ ತಗೊಂಡಿದ್ರು. ಆದರೆ ಶೂಟಿಂಗ್ ಸಂದರ್ಭದಲ್ಲಿ ಅದು ಪೀಸ್ ಆಗಿ ಹೋಗಿದೆ. ಈಗ ಅವರೊಂದು ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾರೆ. ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಎನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಟ್ ಸಿನಿಮಾದ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಅವರು ಶೂಟಿಂಗ್ ವೇಳೆ ಸಂತೋಷ್ ಡ್ರೋನ್ ಪೀಸ್ ಆಗಿ ಹೋಗಿದೆ. ಆದರೆ ಡ್ರೋನ್ ನಷ್ಟ ತುಂಬಿ ಕೊಡ್ತಾ ಇಲ್ವಂತೆ ಜೈದ್ ಖಾನ್. ಹೀಗಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸಂತೋಷ್ ಅವರು. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿದೆ. ನೋಡಿ, 25 ಲಕ್ಷ ರೂಪಾಯಿ ಡ್ರೋನ್ ಅಂತೆ, ಕಲ್ಟ್ ಫಿಲ್ಮು. ಇವರೇ ಕೂಡ ಅದಕ್ಕೆ ನಿರ್ಮಾಪಕರು. ಯಾರು? ಜೈದ್ ಖಾನ್ ಬಂದಿದ್ರು. ಆದರೆ ಫಿಲ್ಮ್ ಶೂಟಿಂಗ್ ಸಂದರ್ಭದಲ್ಲಿ ಈ ಡ್ರೋನ್ ಎನ್ನುವಂಥದ್ದು ಫುಲ್ ಪೀಸ್ ಆಗಿ ಹೋಗಿದೆ, ಹೊಡಿ ಆಗಿ ಹೋಗಿದೆ. ಆದರೆ ಇನ್ಸೂರೆನ್ಸು ಏನು ಕಥೆನೋ ಗೊತ್ತಿಲ್ಲ. 25 ಲಕ್ಷ ಅಂತ ಹೇಳಿದ್ರೆ ಇನ್ಸೂರೆನ್ಸ್ ಎಲ್ಲ ಇರುತ್ತೆ, ಸಣ್ಣ ಪುಟ್ಟದ್ದು ಕೂಡ ಇರುತ್ತೆ. ಆದರೆ ಅದ್ರ ಬಗ್ಗೆ ಯಾವುದೇ